ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಯಾವ ಒಂದು ಪ್ರಕರಣ ನಡಿಬಾರ್ದಿತ್ತು ಅಂತಹ ಒಂದು ಪ್ರಕರಣ ಬೆಂಗಳೂರಿನ ಬಿಡದಿಯಲ್ಲಿ ನಡೆದಿದೆ. ಇಡೀ ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಬೆಂಗಳೂರಿನ ಬಿಡದಿಯಲ್ಲಿ ನಡೆದಿದೆ. ಯಾವುದೋ ಅಪರಿಚಿತ ಪ್ರದೇಶದಲ್ಲಿ ಯಾವುದೋ ಕಾಡೊಳಗೆ ಎಲ್ಲೋ ನಡೆದಿರುವಂತಹ ಘಟನೆ ಅಲ್ಲ ಇದು ಬೆಂಗಳೂರಿನ ಬಿಡದಿ ಎನ್ನುವಂತಹ ಜನಸಂದಣಿ ಇರುವಂತಹ ಒಂದು ಜಾಗದಲ್ಲಿ ನಡೆದಿರುವಂತಹ ಪ್ರಕರಣ. ಆ ಹೆಣ್ಣು ಮಗುವಿಗೆ ಇನ್ನ 14 ವರ್ಷದ ಹೆಣ್ಣು ಮಗುವನ್ನ 4ಕ್ಕೂ ಹೆಚ್ಚು ಜನ ಕಾಮುಕರು ಹಿಡಿದು ಆಕೆಯನ್ನ ಬಲವಂತವಾಗಿ ಅತ್ಯಾಚಾರವನ್ನ ಮಾಡಿ ಆಕೆಯ ಬೆನ್ನು ಮೂಳೆ ಮುರಿಯುವಷ್ಟು ಹಿಂಸೆಯನ್ನ ಕೊಟ್ಟು, ನೋಡಿ ಆ ಬೆನ್ನು ಮೂಳೆ ಸಹ ಮುರಿದೋಗಿದೆ ಅಂತಂದ್ರೆ ಅದನ್ನ ಹೇಳಲಿಕ್ಕೂ ಬಹಳ ಸಂಕಟ ಆಗುತ್ತೆ, ಅದನ್ನ ಕೇಳಲಿಕ್ಕೆ ನಿಮಗೂ ಕೂಡ ಸಂಕಟ ಆಗುತ್ತೆ ಅಂತ ನಂಗೆ ಗೊತ್ತು. ಆ ಹೆಣ್ಣು ಮಗುವನ್ನ ಮೊದಲು ಎಲ್ಲಿಂದ ಎತ್ಕೊಂಡು ಹೋದ್ರೋ ಗೊತ್ತಿಲ್ಲ, ಎತ್ಕೊಂಡು ಹೋಗಿದ್ದಾರೆ. ಇಲ್ಲಿ ನಿಮಗೆ ಗಮನಿಸಬೇಕಾಗಿರುವ ಇನ್ನೊಂದು ವಿಷಯ ಏನು ಅಂತಂದರೆ, ಆ ಮಗುವಿಗೆ ಮಾತು ಬರಲ್ಲ, ಆ ಮಗು ಮೂಕಿ, ಅಂದರೆ ಮಾತು ಬರಲ್ಲ, ಮಾತಾಡ್ಲಿಕ್ಕಾಗಲ್ಲ, ಜೊತೆಗೆ ಕಿವಿಯೂ ಕೇಳಲ್ಲ ಅನ್ನೋದು. ಅವ್ರು ಏನು ಮಾತಾಡ್ಕೊಳ್ತಾ ಇದ್ರು ಅನ್ನೋದು ಕೂಡ ಆ ಮಗುವಿಗೆ ಗೊತ್ತಾಗಲ್ಲ. ಯಾರು ಬಂದರು, ಎಲ್ಲಿಂದ ಬಂದರು ಗೊತ್ತಾಗಲ್ಲ. ಬಂದು ಆ ಹುಡುಗಿಯನ್ನು ಬಲವಂತವಾಗಿ ಹಿಡ್ಕೊಂಡು ಹೋಗೋ ಕಿರ್ಚಲಿಕ್ಕೆ ಆ ಹುಡುಗಿಗೆ ಬಾಯಿಲ್ಲ, ಮಾತಾಡಲಿಕ್ಕೆ ಕಾಪಾಡಿ ಅಂತ ಕೇಳೋದಕ್ಕೆ ಬಾಯಿಲ್ಲ, ಬಿಟ್ಬಿಡ್ರೋ ನನ್ನ ಅಂತ ಹೇಳೋದಕ್ಕೆ ಬಾಯಿಲ್ಲ. ಅಂತಹ ಒಂದು ಹೆಣ್ಣು ಮಗುವನ್ನು ಎತ್ಕೊಂಡೋಗಿ, ಅದು 14 ವರ್ಷದ ಹೆಣ್ಣು ಮಗಳು ಖುಷಿ ಎನ್ನುವಂಥ ಒಂದು ಹುಡುಗಿ ಎತ್ಕೊಂಡೋಗಿ ಯಾರಿಲ್ಲದಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಎತ್ಕೊಂಡೋಗಿ ಅಲ್ಲಿ ಆ ಹುಡುಗಿಯನ್ನು ಅತ್ಯಾಚಾರವನ್ನು ಮಾಡಿ ಬಲವಂತವಾಗಿ ಆಕೆಯ ಕತ್ತು ಹಿಸುಕಿ ಕೊಲೆಯನ್ನು ಮಾಡಿದ್ದಾರೆ. ಆ ಹೆಣ್ಣು ಮಗುವಿಗೆ ಎಷ್ಟು ಮಟ್ಟಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂದರೆ, ಅದರ ಬೆನ್ನು ಮೂಳೆ ಮುರಿದು ಹೋಗಿದೆ ಅಂತಂದರೆ ಇನ್ಯಾವ ಮಟ್ಟಕ್ಕೆ ಆ ಹೆಣ್ಣು ಮಗುವನ್ನು ಬಳಸಿರಬಹುದು ಅನ್ನೋದನ್ನು ನೀವೇ ಒಂದು ನಿಮ್ಮ ಊಹೆಗೆ ಬಿಡ್ತೀನಿ ನಾನು. ಇದು ಇಡೀ ಕರ್ನಾಟಕವೇ ತಲೆ ತಗ್ಗಿಸ್ಬೇಕಾದಂತಹ ಒಂದು ಪ್ರಸಂಗ. ಇದ್ರ ಬಗ್ಗೆ ಎಲ್ಲೂ ಕೂಡ ಹೆಚ್ಚು ವರದಿ ಆಗ್ತಾ ಇಲ್ಲ, ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇಲ್ಲ. ಯೂಟ್ಯೂಬರ್ಸ್ ಯಾರು ಇದ್ರ ಬಗ್ಗೆ ಯೂಟ್ಯೂಬರ್ಸ್ ಧ್ವನಿ ಎತ್ತುತ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದ ಹೋರಾಟಗಾರರು ಧ್ವನಿ ಎತ್ತುತ್ತಾ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ ತೋರಿಸಿದಂಥ ಇಂಟ್ರೆಸ್ಟನ್ನು ಒಂದು 10%, ಅದ್ರ ಕಾಲು ಭಾಗನೂ ಬೇಡ, 10% ಸಾಕು, ಒಂದು ಸಣ್ಣ ಆಸಕ್ತಿಯನ್ನು ಇದರಲ್ಲಿ ತೋರಿಸಿದ್ರು ಈ ಮಗುಗೆ ನ್ಯಾಯ ಸಿಕ್ಬಿಡುತ್ತೆ. ಈ ಸಮೀರ್ ಅಂತವ್ರು ಇದ್ರಲ್ಲ, 13 ವರ್ಷ ಆದರೂ ನ್ಯಾಯ ಸಿಗಲಿಲ್ಲ ಅಂತ ಸೌಜನ್ಯ ಪ್ರಕರಣದಲ್ಲಿ ಒಂದು ವಿಡಿಯೋ ಮಾಡಿ ವ್ಯೂಸು ಮತ್ತು ಲೈಕ್ಸನ್ನು ತಗೊಂಡು ಅದರಿಂದ ಬಹಳಷ್ಟು ಜನರು ಯೂಟ್ಯೂಬರ್ಸು ಜೊತೆಯಲ್ಲಿ, ನಾನು ಎಲ್ಲ ಯೂಟ್ಯೂಬರ್ಸ್ಗೂ ಹೇಳಲ್ಲ, ಕೆಲವು ಸೋಷಿಯಲ್ ಮೀಡಿಯಾದ ಹೋರಾಟಗಾರರು ಏನಿದ್ದಾರೆ ಅವರು ಅದನ್ನು ಬಳಸ್ಕೊಂಡು ಈ ಪ್ರಕರಣದ ಬಗ್ಗೆ ಮಾತಾಡಲಿಲ್ಲ ಅಂತ ಅಂದರೆ ನಾನು ಮನುಷ್ಯನೇ ಅಲ್ಲ, ಈ ಪ್ರಕರಣದ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ನನಗೊಂದು ಕನಿಷ್ಠವಾದಂತಹ ಒಂದು ಗೌರವವೂ ಇರಲ್ಲ, ಹಾಗಾಗಿ ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಮನಸ್ಸಾಕ್ಷಿ ಒಪ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡದೇ ಇರೋದಕ್ಕೆ, ಹಾಗಾಗಿ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡಿದ್ರಲ್ಲ. ಯಾಕೆ ಮಾತಾಡಿದ್ರಿ ನೀವೆಲ್ಲ ಅವಾಗ? ಅವರೆಲ್ಲ ಯಾಕೆ ಮಾತಾಡಿದ್ರು ಅಂದರೆ, ಅಲ್ಲಿ ಕೈ ಮಾಡಿ ತೋರಿಸ್ಲಿಕ್ಕೆ ಧರ್ಮಸ್ಥಳದ ಹೆಗ್ಗಡೆ ಅನ್ನುವಂಥ ಒಂದು ದೊಡ್ಡ ಕುಟುಂಬ ಇತ್ತು. ಯಾವಾಗಲೂ ಏನು ಗೊತ್ತಾ, ದೊಡ್ಡವ್ರನ್ನ ಎದುರಾಕೊಂಡ್ರೆ 2 ಉಪಯೋಗ ಇದೆ. ಒಂದು ವೇಳೆ ಅವ್ರೇನಾದ್ರು ತಪ್ಪು ಮಾಡಿದರೆ ಸುಮ್ಮನಿರಿ ಅಂತ ಹಣ ಕೊಡ್ಬೋದು. ಇನ್ನೊಂದು, ಅವರೊಂದು ವೇಳೆ ತಪ್ಪು ಮಾಡಿಲ್ಲ ಅಂತ ಅಂದರೆ ಅವರು ಸುಮ್ಮನಿದ್ರೆ ಇಂಥ ದೊಡ್ಡವ್ರನ್ನ ಎದುರಾಕೊಂಡ್ರಲ್ಲ ಅಂತ ಹೇಳಿ ಬಹಳಷ್ಟು ಜನಗಳ ಸಪೋರ್ಟನ್ನು ಮಾಡಬಹುದು, ಜನಾಭಿಪ್ರಾಯವನ್ನು ರೂಪಿಸ್ಕೋಬಹುದು, ಜನಗಳ ದೃಷ್ಟಿಯಲ್ಲಿ ಹೀರೋ ಆಗಬಹುದು. ಈ ರೀತಿಯಾಗಿ 2 ರೀತಿಯ ಲಾಭವನ್ನು ಸೌಜನ್ಯನ ಹೆಸರು ಹೇಳ್ಕೊಂಡು ಪಡ್ಕೊಂಡಂತಹ ಬಹಳಷ್ಟು ಜನರೇನಿದ್ದಾರೆ, ನಾನು ಎಲ್ರಿಗೂ ಹೇಳಲ್ಲ, ಆದರೆ ಬಹಳಷ್ಟು ಜನ ಈ ಕೆಲಸವನ್ನು ಮಾಡಿದರು. ಅಂಥವರು ದಯಮಾಡಿ ನಿಮ್ಮ ಪಾಪವನ್ನು ಸ್ವಲ್ಪವಾದರೂ ತೊಳ್ಕೋಬೇಕು ಅಂತ ನಿಮಗಿದ್ರೆ ಖುಷಿಯ ಪರವಾಗಿ ಒಂದೊಂದು ವಿಡಿಯೋ ಮಾಡಿ ಹಾಕಿ, ಖುಷಿಯ ಪರವಾಗಿ ಧ್ವನಿಯನ್ನು ಎತ್ತಿ. ಖುಷಿಯ ಈ ಒಂದು ಪರಿಸ್ಥಿತಿಗೆ ರೈಲ್ವೆ ಟ್ರ್ಯಾಕ್ನ ಬಳಿಯಲ್ಲಿ ಖುಷಿಯ ಒಂದು ಶರೀರವನ್ನು ದಾರುಣ ಸ್ಥಿತಿಯಲ್ಲಿ ಎಸೆದು ಹೋದಂತಹ, ಆಕೆಯನ್ನು ಕೊಂದು ಅಲ್ಲಿ ಎಸೆದು ಹೋದಂತಹ ಆ ಕಾಮುಕರೇನಿದ್ದಾರೆ ಅವರನ್ನು ಹಿಡೀರಿ ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ. ಇದೊಂದು ದೊಡ್ಡ ಪ್ರಕರಣ. ಈ ದೊಡ್ಡ ಪ್ರಕರಣದ ಬಗ್ಗೆ ದೊಡ್ಡ ಸುದ್ದಿ ಆಗ್ತಾ ಇಲ್ಲ, ಜನರಿಗೆ ತಲುಪ್ತಾ ಇಲ್ಲ, ಜನರು ಧ್ವನಿ ಎತ್ತುತ್ತಾ ಇಲ್ಲ. ಯಾಕೆ ಅಂತ ಅಂದರೆ, ಇದು ಬಹಳಷ್ಟು ಜನರಿಗೆ ರೀಚ್ ಆಗಿಲ್ಲ. ರೀಚ್ ಮಾಡಿಸುವಂಥ ಜವಾಬ್ದಾರಿ ನಿಮ್ಮಗಳ ಮೇಲಿದೆ. ದಯಮಾಡಿ ಆ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ಕೈ ಮುಗಿದು ಕೇಳ್ತಾ, ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ರಾಮನಗರ ಜಿಲ್ಲಾ ಪೊಲೀಸರಿಗೆ ನಾನು ಕೇಳೋದೇನೆಂದರೆ, ದಯಮಾಡಿ ಈ ಪ್ರಕರಣವನ್ನು ಭೇದಿಸಿ. ಇದನ್ನೊಂದು ವೇಳೆ ನೀವು ಬಿ ರಿಪೋರ್ಟ್ ಹಾಕಿದ್ರೆ ಅಥವಾ ಅವ್ರು ಸಿಗಲಿಲ್ಲ ಅಂತ ಹೇಳಿದ್ರೆ ಇದನ್ನೇ ಬಳಸ್ಕೊಂಡು ಮುಂದೆ ಬಹಳಷ್ಟು ಜನರು ಹಣ ಮಾಡ್ಕೊಳ್ಳಿಕ್ಕೆ, ವ್ಯೂಸ್ ಮಾಡಲಿಕ್ಕೆ, ಲೈಕ್ಸ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ. ದಯಮಾಡಿ ಅದು ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಹಿಡಿದ್ಬಿಟ್ಟು ಸಾಕ್ಷಿಗಳನ್ನು ಈಗಲೇ, ಇದು ನಿನ್ನೆ ನಡೆದಿರುವಂತಹ ಘಟನೆ, ಈಗಲೇ ಸಾಕ್ಷಿಗಳನ್ನು ಸರಿಯಾಗಿ ನೀವು ಕಾಪಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅದನ್ನು ತಿರುಚಲಿಕ್ಕೆ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಮತ್ತೆ ಯಾರೋ ಬಿಡದಿ ರಾಮನಗರ ಬೆಂಗಳೂರಿನಲ್ಲಿರೋ ದೊಡ್ಡವ್ರ ಮೇಲೆ ಇದನ್ನು ಹಾಕಿ ಮತ್ತೆ
ವ್ಯೂಸು ಲೈಕ್ಸ್ ಮಾಡ್ಕೊಂಡು ಇನ್ನೊಂದು 15-20 ವರ್ಷ ಜೀವನ ಮಾಡೋರಿದ್ದಾರೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡದೆ ನಿಜವಾದ ಆರೋಪಿಗಳನ್ನು ಹಿಡಿದು ಈ ಹೆಣ್ಣು ಮಗುವಿಗೆ ನ್ಯಾಯವನ್ನು ಕೊಡಿ. ಅವರು ಬಹಳ ಕಡು ಬಡತನದಲ್ಲಿರುವಂಥ ತಂದೆ ತಾಯಿ, ಬಹಳ ಕೆಳವರ್ಗದ ಒಂದು ಇದಕ್ಕೆ ಸಮುದಾಯಕ್ಕೆ ಸೇರಿದಂಥ ಒಂದು ಫ್ಯಾಮಿಲಿ. ದಯಮಾಡಿ ಅವರಿಗೆ ನ್ಯಾಯವನ್ನು ಕೊಡಿ. ಇಂಥ ಪ್ರಕರಣಗಳು ಮತ್ತೆ ನಡೆದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ನೀವು ಈ ಪ್ರಕರಣದ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಬಹುದು. ನಿಮ್ಮ ಒಂದು ಜವಾಬ್ದಾರಿಯೂ ಕೂಡ ಇದೆ ಈ ಒಂದು ಪ್ರಕರಣದಲ್ಲಿ ಧ್ವನಿ ಎತ್ತೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ.